ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟ್ಟಿಂಗ್ನ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅಂದರೆ ಒಂದು ಬಾಡಿ ಮೆಜರ್ಮೆಂಟ್ನ ತೊಗೊಂಡು ಕಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ನೀವು ಫಸ್ಟಾಗಿ ನೀವು ಟೈಲರ್ನ ಕಲಿಬೇಕು, ಹಾಗೆ ನಾವು ಸಹಿತ ಒಂದು ಬ್ಲೌಸ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೂ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ನಾನಿವಾಗ ಒಂದು ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಕಾಟನ್ನು ದೊಡ್ಡಪನ್ನ 80 ಸೆಂಟಿಮೀಟ್ರ್ ಇದೆ. ಹಾಗೆ ಇದು ತುಂಬ ಜನ ಅಂದರೆ ಎಲ್ಲ ಮೀಡಿಯಮ್ ಸೈಜು ಸ್ವಲ್ಪ ದಪ್ಪ ಇದ್ದರೂ ಸಹಿತ ನಡೆಯುತ್ತೆ. ಆ ಅಳತೆಗೆ ನಾನು ಒಂದು ಬಟ್ಟೆನ ತೊಗೊಂಡು ಇವಾಗ ಒಂದು ಬ್ಲೌಸ್ ಅಂದರೆ ಒಂದು ಬಾಡಿ ಮೆಜರ್ಮೆಂಟ್ಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅಳತೆ ತೊಗೊಂಡು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇವಾಗ ತೊಗೊಂಡಿರೋ ಬ್ಲೌಸ್ ಬಂದುಬಿಟ್ಟು ನಂದೇ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ತೋರಿಸ್ಬಿಟ್ಟು ನೀವು ಕಸ್ಟಮರ್ದಾದರೂ ಆಯ್ತೆ ಅಥವಾ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಟೈಮ್ ನೀವು ಟೈಲರ್ನ ಮಾಡ್ತಾಯಿದ್ವಿ, ನಾವು ಬ್ಲೌಸ್ನ ಕಲಿಬೇಕು ಅನ್ನೋರು ಫಸ್ಟು ನಿಮ್ಮ ಬ್ಲೌಸ್ಗಳ್ನ ನೀವು ಟ್ರಯಲ್ನ ಮಾಡಿ. ಅಯ್ಯೋ ಒಂದು ಬ್ಲೌಸ್ ಹಾಳಾಗುತ್ತೆ, 2 ಬ್ಲೌಸ್ ಹಾಳಾಗುತ್ತೆ ಅಂದರೆ ಹಾಳಾದರೆ ಆಗಲಿ. ಏಕೆಂದರೆ ನೀವು ಒಂದು ಟೈಲರೇ ಆಗಬೇಕು ಅಂದರೆ ತುಂಬ ಬಟ್ಟೆನೂ ಹಾಳು ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಕಲೀಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಕಲಿತೀರನ್ನೋ ಭರವಸೆ ಇಟ್ಬಿಟ್ಟು ಈ ವಿಡಿಯೋನ ನೋಡ್ತಾ ಒಂದು ಬ್ಲೌಸ್ನ ಕಟ್ ಮಾಡೋದನ್ನ ಕಲೀರಿ. ಹಾಗೆ ಇವಾಗ ನಾನು ತೊಗೊಂಡಿರೋ ಪೀಸ್ ಬಂದ್ಬಿಟ್ಟು 80 ಸೆಂಟಿಮೀಟ್ರ್ ಅಂತ ಹೇಳಿದೆ. ಅದನ್ನು ಅಂಚು ಬಂದಿರುತ್ತೆ ಗೊತ್ತಾ, ಆ ಸೈಡನ್ನು ನಾನು ಫೋಲ್ಡಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು ಬಾಡಿ ಮೆಜರ್ಮೆಂಟಿಗೆ ಅಂದರೆ ಅಳತೆ ಪ್ರಕಾರ ಅಂದರೆ ಉಕ್ಸ್ ಪಟ್ಟಿ ಯಾವ ಕಡೆ ಸೈಡ್ ಬಂದಿರುತ್ತೆ, ಉಕ್ಸ್ ಪಟ್ಟಿ ಸೈಡೆ ನಾವು ಫಸ್ಟ್ ಅಗ್ಲನ ಅಂದರೆ ಬ್ಲೌಸ್ ಅಗ್ಲ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಆ ಅಳತೆಲೆ ತೊಗೊಬೇಕಾಗುತ್ತೆ. ನನ್ನ ಬಾಡಿ ಅಗ್ಲ ಬಂದುಬಿಟ್ಟು 11.5 ಇದೆ ಫುಲ್ಲು. ಅಂದರೆ ನನ್ನ ಬಾಡಿ ಮೆಜರ್ಮೆಂಟ್ ಫುಲ್ ಫಸ್ಟ್ನೇ ಸ್ಟಿಚಿಂಗ್ ಬಂದಿರೋದು 9.5ಗೆ, ನಾನು ಫುಲ್ ತೊಗೊಂಡಿರೋದು 11.5 ಅಂದರೆ ಫುಲ್ ತೊಗೊಂಡಿದ್ದೀನಿ. ಉಕ್ಸ್ ಪಟ್ಟೆಯಿಂದ ನಾವು ಮಾರ್ಜಿನಿಗೆ 2 ಸ್ಟಿಚ್ಚು ಅಂದರೆ ಸ್ಟಿಚಿಂಗ್ಗೆ ಬಿಟ್ಟರು ಸಹಿತ 9.5 ಆಗುತ್ತೆ. ಇನ್ನು ಇತ್ಲಾಗೆ ಉಳಿದಿರೋದು ನಾನು ತೊಗೊಂಡಿದ್ದೀನಿ. ಟೋಟಲ್ 11 ನಾನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಇವಾಗ ಆ ಬಟ್ಟೆನ 11 ಇಂಚು ಫೋಲ್ಡಿಂಗ್ನ ಮಾಡಿದ್ದೀನಿ. ಅಂದರೆ ನೆನ್ಪಿಟ್ಕೊಳ್ಳಿ, ಅಂಚು ಯಾವ ಕಡೆ ಸೈಡ್ ಬರುತ್ತೆ ಆ ಕಡೆ ಸೈಡ್ನ ಫೋಲ್ಡಿಂಗ್ನ ಮಾಡಿಕೊಂಡು ನಾನು 11 ಇಂಚನ್ನ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆ ಇವಾಗ ಬಂದುಬಿಟ್ಟು ಬ್ಲೌಸ್ ಉದ್ದ ಬಂದುಬಿಟ್ಟು ನೋಡ್ತಾ ಇರ್ಬೋದು 15 ನಿಮಿಷ. ಹಾಗೆ ನೀವು ಅಳತೆ ತೊಗೊಂಡಿರೋ ಬ್ಲೌಸ್ ಬಂದುಬಿಟ್ಟು 16 ಇದೆ ಅಂದರೆ ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ಬಂದುಬಿಟ್ಟು ಇವಾಗ ಹಿಂದ್ಗಡೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡೆ ಅಂದರೆ ಫುಲ್ ಮಿನಿಮಮ್ ಅಂದರೆ ಹೇಗಾಗುತ್ತೆ, ಒಂದು ಬ್ಲೌಸ್ ಅಳತೆ ಫಸ್ಟನ್ನು ತೊಗೊಳ್ಳಿ. ಅದು 15 ಇದೆ ಅಂದರೆ 16 ಇಂಚಿಗೆ ಇಟ್ಕೊಂಬಿಡಿ. 16 ಇಂಚು ಇಟ್ಕೊಂಡ್ರೆ ನಾನು ಮುಂದೆಗಡೆ ಅಂದರೆ ಹಿಂದೆಗಡೆ 16 ಇಟ್ಕೊಂಡ್ರೆ ಮುಂದೆಗಡೆ ಮಾತ್ರ 16.5 ಅಥವಾ 16.75 ಬಟ್ಟೆ ಅಂತ ಎಕ್ಸ್ಟ್ರಾನ ಇಟ್ಕೊತೀನಿ. ಅಂದರೆ ಬ್ಯಾಕ್ಗಿಂತ ಮುಂದೆಗಡೆ ಒಂದು ಇಂಚನ್ನ ನಾನು ಅಥವಾ 3/4 ಇಂಚು ಜಾಸ್ತಿ ಬಟ್ಟೆನ ಹಿಡ್ಕೊಂಡ್ಬಿಟ್ಟು ನಾನು ಸ್ಟಿಚ್ಚನ್ನ ಮಾಡೋದು ನೋಡ್ತಿರ್ಬೋದು. ಹಾಗೆ ಆದರೂ ಅಂದರೆ ಸ್ವಲ್ಪನೂ ಪೇರ್ ಆಗೋದಿಲ್ಲ. ನಾವು ಲಾಸ್ಟ್ ಫಿನಿಶಿಂಗ್ ಕೊಡಬೇಕಾದ್ರೆ ಸೈಡ್ ಹೊಲಿಗೆ ಹಾಕಬೇಕಾದ್ರೆ ಒಂದು ಮಿಕ್ಕುತ್ತೆ, ಒಂದು ಶಾರ್ಟೇಜ್ ಬರುತ್ತೆ ಗೊತ್ತಾ. ಅದು ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಈಗ ಬ್ಯಾಕ್ 16 ಬಂದಿದೆ ಅಂದರೆ ನಾನು ಮುಂದ್ಗಡೆ 16.5 ತಪ್ಪಿದರೆ 16.75 ಇಟ್ಕೊಂಡು ಸ್ಟಿಚ್ಚನ್ನ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ಫ್ರಂಟ್ ಬಂದುಬಿಟ್ಟು ಸ್ವಲ್ಪ ಉದ್ದಾನ ಇಟ್ಕೊತೀನಿ, ಬ್ಯಾಕ್ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಇಟ್ಕೊತೀನಿ. ಆವಾಗ ಅದು ಸ್ಟಿಚಿಂಗ್ ಸರಿ ಹೋಗುತ್ತೆ. ಲಾಸ್ಟಿಗೆ ಬೇಕಾದರೆ ಫಿನಿಶಿಂಗ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಬೇಕಾದರೆ ನಾನು ತೋರಿಸ್ತೀನಿ ಎಲ್ಲ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನೋಡ್ತಿರ್ಬೋದು ನಾನು ನೋಡಿ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಂದೆಗಡೆ ಬಂದಿರೋದು 1/2 ಇಂಚು ಅಥವಾ 1 ಇಂಚನಾದರೂ ನಾನು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ, ಅಂದರೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಫ್ರಂಟ್ ಬಂದುಬಿಟ್ಟು ಎಕ್ಸ್ಟ್ರಾ ಒಂದು 1/2 ಇಂಚು ಅಥವಾ 3/4 ಇಂಚು ಉಳಿಬೇಕು. ಬ್ಯಾಕ್ ಬಂದುಬಿಟ್ಟು ಒಂದು 1/2 ಇಂಚು ಹಿಂದಕ್ಕೆ ಇರಬೇಕು, ಅಂದರೆ ಕಮ್ಮಿ, ಮುಂದಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು. ಆ ಥರ ಫೋಲ್ಡಿಂಗ್ನ ಮಾಡ್ಕೊಂಬಿಟ್ಟು ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು ಸೈಡ್ ಬಟ್ಟೆ ಈ ಕಡೆ ಮಿಕ್ಕಿದೆ. ನಾನು ಹೇಳಿದೆ ಆವಾಗಿನ ಥರ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಅಂದರೆ ಫ್ರಂಟ್ ಅಂದರೆ ಅಂಚಿರೋ ಕಡೆ ಮರ್ಚ್ಕೊಂಡ್ಬಿಟ್ಟು 11 ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಉದ್ದ ಬಂದುಬಿಟ್ಟು ಫ್ರಂಟ್ ಬಂದುಬಿಟ್ಟು 16 ಇಟ್ಕೊಂಡಿದ್ದೀನಿ. ಹಿಂದೆ ಕಡೆ ಬಂದ್ಬಿಟ್ಟು 15.5 ಇಟ್ಕೊಂಡಿದ್ದೀನಿ. ಫ್ರಂಟ್ ಬಂದುಬಿಟ್ಟು 16.5, ಹಿಂದೆಗಡೆ ಬಂದುಬಿಟ್ಟು 15, 1/2 ಇಂಚ್ ಅಷ್ಟೇ ನಾನು ಜಾಸ್ತಿನ ಬಿಟ್ಕೊಂಡಿದ್ದೀನಿ. ಆಯಿತಾ. ನೆಕ್ಸ್ಟು ಇನ್ನು ಈ ಕಡೆ ಮಿಕ್ಕಿರೋ ಬಟ್ಟೆನ ನಾನು ಕಟ್ ಮಾಡ್ತಾಯಿದ್ದೀನಿ. ಅದು ಬಂದುಬಿಟ್ಟು ನೆಕ್ಸ್ಟ್ ಬೇಕಾದರೆ ನಾನು ಸ್ಲೀವ್ನ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಬನ್ನಿ ಫುಲ್ ಅಳತೆನ ತೊಗೊಳ್ಳೋಣ. ಅಂದರೆ ಫ್ರಂಟು, ಬ್ಯಾಕು, ಭುಜ ಹಾಗೆ ಅವೆಲ್ಲ ಹೇಗೆ ಬರುತ್ತೆ, ಕಂಕಳು ಅದೆಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇನ್ನೊಂದು ಸಲ ನಾನು ಫ್ರಂಟ್ ಬಂದುಬಿಟ್ಟು 1/2 ಇಂಚು ತಪ್ಪಿದ್ರೆ 3/4 ಇಂಚು ಎಕ್ಸ್ಟ್ರಾನ ಇಟ್ಕೊಂಡ್ಬಿಟ್ಟು ಹಿಂದ್ಗಡೆದು ಅದಕ್ಕಿಂತ ಒಂದು 1/2 ಇಂಚು 1 ಇಂಚು ಕಮ್ಮಿ ಇಟ್ಕೊತಾ ಇದ್ದೀನಿ. ನಾನು ಹೇಳಿದ್ದ ರೀತಿಲಿ ನೀವು ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಬ್ಲೌಸು, ಯಾವುದ್ರಲ್ಲೂ ಏರುಪೇರು ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಎಷ್ಟಿದೆ ಹಾಗೆ ಭುಜ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಬಂದುಬಿಟ್ಟು ನಾನು ತೋರಿಸ್ತಾ ಇರೋದು ಭುಜ ಅಂದರೆ 2 ಸೈಡು ಭುಜ ಮೇಯ್ನಾಗಿ ಇದೇ ಪಾಯಿಂಟು. ಈ ಪಾಯಿಂಟ್ ಏನು ಗೊತ್ತಾ, ಇಲ್ಲಾಂದರೆ ಶೋಲ್ಡ್ರು ಡ್ರಾಪ್ ಆಗ್ತಾ ಇದೆ ಅಂತ ಹೇಳ್ತಾರೆ ತುಂಬ ಜನ. ಅಯ್ಯೋ ನಾನು ಎಷ್ಟೇ ಬ್ಲೌಸ್ ಸ್ಟಿಚ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ, ಎಷ್ಟೇ ಯಾವ ಥರ ಹೊಲಿಯೋದು ಅನ್ನೋದು ಗೊತ್ತಾಗಲ್ಲ ಅಂತಾರೆ. ಅದಕ್ಕೋಸ್ಕರ ಈ ಥರ ನೀವು ಬಾಡಿ ಮೆಜರ್ಮೆಂಟ್ನ ತೊಗೊಳ್ಳಿ. ಮಿನಿಮಮ್ ಎಲ್ಲರಿಗೂ ಸಹಿತ ಬಾಡಿ ಮೆಜರ್ಮೆಂಟ್ ಲೆಕ್ಕಾಚಾರ ಅಂತ ಬಂದರೆ 10 ಬರೋದು ಭುಜ. ಅಂದರೆ ಶೋಲ್ಡರ್ ಬಂದುಬಿಟ್ಟು 10 ಬರುತ್ತೆ, ಅದರಲ್ಲಿ ಆಫ್ ಮಾಡಿಕೊಂಡ್ರೆ
5 ಇಂಚಸ್ ಬರುತ್ತೆ. ಅಕಸ್ಮಾತ್ ಸ್ವಲ್ಪ ಡೀಪ್ ಇರಲಿ, ಕಟ್ಟದ ಹಿಂದ್ಗಡೆ ಹಾಕ್ತೀವಿ ಅಂದಾಗ ಸ್ವಲ್ಪ ಡೀಪ್ ಇರಲಿ ಅಂತ ಏನಾದರೂ ಹೇಳಿದ್ರೆ ಮಿನಿಮಮ್ ಅಂದರೆ 11 ಇಂಚು. ನೋಡ್ತಾ ಇರ್ಬೋದು, ಇವಾಗ ನಾನು ಸ್ವಲ್ಪ ಡೀಪ್ ಇಟ್ಟು ಹೊಲ್ದಿರೋ ಬ್ಲೌಸ್ ಆಗಿರೋದ್ರಿಂದ ಇದು 11 ಇಂಚ್ ಇದೆ. ಎಲ್ಲ ಆಲ್ಮೋಸ್ಟ್ ಕೆಲವೆಲ್ಲ ಬ್ಲೌಸ್ಗಳಿಗೂ ಸಹಿತ ನಾನು 10 ಬರೋದು, ಅದರಲ್ಲೇ ಆಫ್ ಮಾಡಿಕೊಂಡ್ರೆ 5 ಇಂಚ್ ಬರುತ್ತೆ. ಇವಾಗ ಬಂದುಬಿಟ್ಟು 11 ಇಂಚ್ ಇದೆ. ಈಗ 11 ಇಂಚಲ್ಲಿ ಆಫ್ ಮಾಡಿದ್ರೆ 5.25 ಬರುತ್ತೆ. ನಾನು ಇವಾಗ ಅದನ್ನು 5.25ನ ತೊಗೊತಾ ಇದ್ದೀನಿ. ಅಂದರೆ ನಾನು ಡೀಪ್ ಇರೋದ್ರಿಂದ ಕೆಲವರು ಭುಜ ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಹಾಗೆ ಮುಂದ್ಗಡೆ ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂದಾಗ ನಾವು ಈ ಥರ ಅಕಸ್ಮಾತ್ ನಂದು ಎಷ್ಟೇ ಬ್ಲೌಸ್ ಸ್ಟಿಚ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದಾಗ ನೀವು 5 ಇಂಚ್ ಇಟ್ಕೊಂಡ್ಬಿಟ್ರೆ ಸಾಕು. ಅಂದರೆ ಶೋಲ್ಡರ್ ಬಂದ್ಬಿಟ್ಟು 5 ಇಂಚ್ ಇಟ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಮೇಲ್ಗಡೆ ಭುಜಾನ 5 ಇಟ್ಕೊಳ್ಳಿ. ಇಲ್ಲ ಡೀಪ್ ಬೇಕು, ಸ್ವಲ್ಪ ಶೋಲ್ಡರ್ ಅಗಲವಾಗಿದೆ ಅಂದರೆ ನಾವು 11 ಇಂಚು. ಇವಾಗ ನಮ್ಮ ಸೈಜ್ ಬಂದ್ಬಿಟ್ಟು ನಾನು ಇವಾಗ ಇದು ತುಂಬ ಅಗಲ ಡೀಪ್ ಇರೋದ್ರಿಂದ ನಾನು 11 ಇಂಚ್ ಇದೆ. 11ರಲ್ಲಿ ಆಫ್ ಮಾಡಿದ್ರೆ 5.25 ಆಗುತ್ತೆ. ಇವಾಗ ನಾನು ಅದನ್ನು ಮೇಲ್ಗಡೆ 5.25 ಇಟ್ಕೊತಾ ಇದ್ದೀನಿ. ಭುಜ ಬಂದುಬಿಟ್ಟು 5.25 ನಾನು ನೋಡ್ತಾ ಇರ್ಬೋದು. 5.25 ಅಂದರೆ ಆಫ್ನ ಮಾಡ್ಕೊಂಡಿದ್ದೀನಿ. ನೀವು ಅಂದರೆ ಭುಜನ ಅಳ್ತ್ಕೊಳ್ಳಿ. 10 ಬಂದರೆ ಅದನ್ನು 5 ಇಡಿ, ಆಯಿತಾ? ಅಥವಾ 11 ಬಂದಿದೆ ಅಂದರೆ 5.25 ಆಗುತ್ತೆ. ಅದನ್ನು ಫೋಲ್ಡಿಂಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದರಲ್ಲಿ ಅರ್ಧ 11 ಇಂಚ್ ಬಂದರೆ ಅದರಲ್ಲಿ ಅರ್ಧ ಅಂದರೆ 5.25 ಬಂತು. ಇವಾಗ ನಾನು 5.25ನ ನಾನು ಅಳತೆನ ತೊಗೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅಂದರೆ ಸ್ಮಾಲ್ ಭುಜ ಎಷ್ಟು ಬರುತ್ತೆ ಅಂದರೆ ಪಕ್ಕದಲ್ಲಿರೋ ಚಿಕ್ಕ ಭುಜ ಎಷ್ಟು ಬರುತ್ತೆ ಅನ್ನೋದನ್ನು ಸಹಿತ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಫ್ರಂಟ್ ಮೇಲ್ಗಡೆ ಭುಜನ ಅಳತೆ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಭುಜ ಅಂದರೆ ಚಿಕ್ಕ ಪಟ್ಟಿ ಟೈಪ್ ಬಂದಿರುತ್ತಲ್ಲ, ಆ ಭುಜನ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಂದರೆ ಮಿನಿಮಮ್ ಈಗ ನಾವೊಂದು 5 ಬಂದಿದೆ ಅಂತ ಇಟ್ಕೊಳ್ಳಿ. 10ರಲ್ಲಿ 5 ಮಾಡಿದ್ವಿ. 5ರಲ್ಲಿ ಹೆಂಗಲ್ಲ ಅಂದ್ರೂ ಸಹಿತ ಭುಜಕ್ಕೆ 3 ಇಂಚ್ ಅಂತೂ ಬಿಟ್ಟೇ ಬಿಡ್ತೀವಿ. ಅಕಸ್ಮಾತ್ 2 ಇಂಚು. ಇವಾಗ ನನಗೆ ಬಂದುಬಿಟ್ಟು 5.25ಯಲ್ಲಿ 3 ಇಂಚು ನಾನು ಭುಜಕ್ಕೆ ಬಿಡ್ತಾ ಇದ್ದೀನಿ. ಇನ್ನು 2.25 ಬಂದುಬಿಟ್ಟು ಡೀಪ್ಗೆ ಹೋಗ್ತಾ ಇದೆ. ಲಾಸ್ಟ್ ಡೀಪ್ ಕಡೆ ಬಿಡ್ತಾ ಇದ್ದೀನಿ. ನೀವು ಅರ್ಧ ಇಂಚು ಅಕಸ್ಮಾತ್ 1/4 ಇಂಚು ಜಾಸ್ತಿ ಡೀಪ್ ಬೇಕು ಅಂದ್ರೂ ಇದರಲ್ಲೇ ವ್ಯತ್ಯಾಸ ಮಾಡ್ಕೊಂಡು ನಡೆಯುತ್ತೆ. ತುಂಬ ಡ್ರಾಪ್ ಆಗ್ತಿದೆ ಅಂದರೆ ಇಲ್ಲೇ ಫಸ್ಟ್ ಪಾಯಿಂಟು ಸ್ವಲ್ಪ ಶೋಲ್ಡರ್ನ ಕಮ್ಮಿ ಮಾಡಿದ್ರೆ ಅಷ್ಟು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಂಕಳು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಹಾಗೆ ಕಂಕಳು ಬಂದುಬಿಟ್ಟು ನಾವು ಸ್ಟಿಚ್ಚಿಂಗ್ ಎಲ್ಲಿ ಫಿನಿಶಿಂಗ್ ಆಗಿರುತ್ತೆ ಗೊತ್ತಾ, ಆ ಫಿನಿಶಿಂದ ಭುಜದಿಂದ ಕಂಕಳಿಗೆ ಎಷ್ಟು ಇಂಚಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮಿನಿಮಮ್ ಅಂದ್ರೂ ಸಹಿತ ಎಲ್ಲ ಕಸ್ಟಮರ್ಸು ಹಾಗೆ ಕೆಲವೊಂದು ಎಲ್ಲ ಅಳತೆ ಆಲ್ಮೋಸ್ಟ್ ಅಳತೆ ಬಂದುಬಿಟ್ಟು 6 ಇಂಚೇ ಬರೋದು. ಯಾವುದಕ್ಕಿಂತ 6, 7, 8 ಯಾವುದೇ ಕಾರಣಕ್ಕೂ ಬರೋಲ್ಲ. ತುಂಬ ತೆಳ್ಳಗಿದ್ದಾರೆ, ತುಂಬ ಚಿಕ್ಕ ಬ್ಲೌಸು ಅಂದರೆ ಲಾಸ್ಟ್ 5, ಆಯಿತಾ? ಎಲ್ಲ ಮೀಡಿಯಮ್ ಬ್ಲೌಸು ಎಲ್ಲ ಸ್ಟಿಚ್ ಬ್ಲೌಸ್ ಹೊಲಿಯೋದಿದ್ರು ಸಹಿತ ಮಿನಿಮಮ್ ಅಂದರು ಕಂಕಳು ಬಂದುಬಿಟ್ಟು 6 ಇಂಚೇ ಇರುತ್ತೆ. ನಾನು ಇವಾಗ 6 ಇಂಚನೇ ಸಹಿತ ತೊಗೊಂಡಿದ್ದೀನಿ. ನಮ್ಮ ಬ್ಲೌಸ್ ಅಳತೆಯೂ ಸಹಿತ 6 ಇಂಚೇ ಇದೆ. ನೀವು ಒಂದು ಸಲ ಚೆಕ್ ಮಾಡಿ 6 ಇಂಚು ಇದೆ ಅಂತ ನೋಡಿ ನೀವು ಸಹಿತ ಬ್ಲೌಸ್ ಅಳತೆನ ತೊಗೊಂಡು ಸಹಿತ ಸ್ಟಿಚ್ ಮಾಡಿ. ಹಾಗೆ ಆ ಕಡೆ ಸೈಡು 6 ನೋಡಿಕೊಂಡೆ ಅಂದರೆ ಈ ಕಡೆ ಲಾಸ್ಟಿಗೂ ಅಂದರೆ ಸ್ಕೇಲ್ ಹಾಕಿ ಗೆರೆ ಹಾಕ್ದಾಗ ಸರಿ ಇರಬೇಕಲ್ಲ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫ್ರಂಟ್ ಡೀಪ್ ಬಂದುಬಿಟ್ಟು 7 ಇಂಚಸ್ ಇದೆ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಆ ಸ್ಟಿಚಸ್ ಎಲ್ಲಿ ಹೋಗಿದೆ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸಲ ನೋಡ್ಕೊಳ್ಳಿ, ಆಯಿತಾ? ಅಂದರೆ 6.25 ಇದೆ. ಇನ್ನು ಅರ್ಧ ಇಂಚು ಅಂದರೆ ಸ್ಟಿಚಿಂಗಿಗೆ ಹೋದರೆ ಅದಕ್ಕೆ 7 ಆಗುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟರು ಸಹಿತ 7.25 ಆಯಿತು. ಇವಾಗ ನಾನು 7.25ನ ಫ್ರಂಟ್ ಬಂದುಬಿಟ್ಟು 7 ಇಂಚನ್ನ ನಾನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ನಿಮಗೆ ಏನಾದರೂ ಡೌಟ್ ಬಂದರೆ ಅಥವಾ ಏನಾದರೂ ಕ್ವಶನ್ ಇದ್ದರೆ ಕೇಳಿ, ಕಮೆಂಟ್ ಮೂಲಕ ಆದರೂ ತಿಳಿಸ್ತೀನಿ, ಇಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆದಷ್ಟು ನೀವು ಸಹಿತ ಬ್ಲೌಸ್ನ ಕಲಿಬೇಕು ಅಂದ್ಕೊಳ್ಳೋರಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಬ್ಲೌಸ್ ಸ್ಟಿಚಿಂಗ್ನ ಮಾಡ್ಕೊಬೋದು. ಎಲ್ಲ ಥರ ಡಿಸೈನು ಹಾಗೆ ಎಲ್ಲ ಥರ ಕಟ್ಟಿಂಗ್ಸು ಸಹಿತ ಯೂಟ್ಯೂಬಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಾನು ನೆಕ್ಸ್ಟು ಎಲ್ಲ ಥರ ಬ್ಲೌಸ್ ಸ್ಟಿಚಿಂಗು ಹಾಗೆ ಕೆಲವರು ಡ್ರೆಸ್ ಸ್ಟಿಚಿಂಗ್ ಬಗ್ಗೆನೂ ಸಹಿತ ತಿಳಿಸಿ ಅಂತ ಹೇಳಿದರೆ ಅದನ್ನು ಸಹಿತ ತಿಳಿಸ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೇಲೆ ಭುಜ ಅಂದರೆ ಒಂದು ಕಡೆಗೆ 6 ನಾನು ಹೇಳಿದ್ದು 5.25 ಇಟ್ಕೊಂಡಿದ್ದೀನಿ ಅಂತ, ಒಂದು ಕಡೆ 3 ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 2.25 ಮಿಕ್ಕುತ್ತೆ. 3 ಇಟ್ಕೊಂಡ್ರೆ 2.25 ಮಿಕ್ಕುತ್ತೆ. ಕೆಳಗಡೆ ಡೀಪ್ ಹತ್ತಾಕ ಅರ್ಧ ಇಂಚನ್ನ ಸೇರಿಸ್ಕೊಳ್ಳಿ. ಕೆಳಗಡೆ ಅಂದರೆ 7 ಇಂಚು ಬರುತ್ತೆ ಗೊತ್ತಾ, ಕೆಳಗಡೆ ನೀವು 3 ಇಂಚನ್ನ ಇಟ್ಕೊಬೇಕಾಗುತ್ತೆ. ಡೀಪ್ ಸ್ವಲ್ಪ ಅಗಲ ಬರಬೇಕು ಅಂದರೆ ಸ್ವಲ್ಪ ನೀವು ಮೇಲ್ಗಡೆ 2.25 ಇತ್ತು ತಾನೇ ಮಿಕ್ಕಿರೋ ಬಟ್ಟೆ 5.25ಯಲ್ಲಿ 2.25 ಮಿಕ್ಕುತ್ತೆ. 3 ಇಂಚನ್ನ ನಾವು ಭುಜಕ್ಕೆ ತೊಗೊಂಡ್ರೆ ಇನ್ನು 2.25 ಮಿಕ್ಕುತ್ತೆ. ಕೆಳಗಡೆ ಬಂದುಬಿಟ್ಟು 3 ಇಂಚನ್ನ ತೊಗೊಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಕಡೆ ಕಂಕಳಿಗೆ ನಾನು ಪಟ್ಟಿನ ಹಾಕ್ಕೊತಾ ಇದ್ದೀನಿ. ನೋಡಿದ್ರೆ ಸ್ಕೇಲಲ್ಲಿ ಗೆರೆನ ಹಾಕಿ ತೋರಿಸಿದ್ದೀನಿ. ಆವಾಗಲೇ 6 ಇಂಚ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ. ಇನ್ನು ಇವಾಗ ತೋರಿಸ್ತಿರೋದು ನೋಡ್ಬೋದು. ಈಗ ಭುಜಕ್ಕೆ ನೋಡಿ ಈ ಥರನೇ ಭುಜಕ್ಕೆ ಇಟ್ಕೊಂಡ್ಬಿಟ್ಟು ನೀವು ಸ್ಕೇಲನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಹೇಳ್ದಂಗೆ ನಾನು ಅಂದರೆ 2.25 ಮಿಕ್ಕಿದೆ ಲಾಸ್ಟು. ಈ ಕಡೆ ಕೆಳಗಡೆ 3 ಇಂಚನ್ನ ನಾನು ತೊಗೊಂಡಿದ್ದೀನಿ. ಇದೇ ಪಾಯಿಂಟೇ 3 ಜಾಗ ನಾನು ತೊಗೊಂಡಿದ್ದು 3 ಇಂಚನ್ನ ತೊಗೊಂಡಿರೋದು, ಸಾರಿ. ಹಾಗೆ ನೆಕ್ಸ್ಟ್ ನೋಡ್ತಿರ್ಬೋದು. ಇನ್ನು
ಕಂಕಳಲ್ಲಿ ಎಷ್ಟು ಇಂಚಿಗೆ ನಾವು ಒಂದು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಗೊತ್ತಾ. ಕರು ಶೇಪಲ್ಲಿ ನಾವು ಒಂದು ಕಂಕಳನ್ನ ಶೇಪ್ ಹಾಕೊಂಡಾಗ ಎರಡೂವರೆನೇ ತೊಗೊಳ್ತಾ ಇದ್ದೀನಿ. ಎರಡೂವರೆ ತೊಗೊಂಡ್ಬಿಟ್ಟು ಆ ಗೆರೆಯಿಂದ ಈ ಗೆರೆ ಬರೋ ಥರ ಒಂದು ರೌಂಡ್ ಶೇಪ್ ಬರಬೇಕು. ಅದಕ್ಕೋಸ್ಕರ ಮಧ್ಯೆ ಬಂದುಬಿಟ್ಟು ನಾನು ಒಂದು ಇಂಚು ಮುಕ್ಕಾಲು ಇಂಚು ನಾನು ತೊಗೊಂಡು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಕಂಕುಳ ಭಾಗದಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಹಾಗೆ ಸ್ಟಿಚ್ ಅಂತ ಅಳತೆ ತೊಗೊಂಡು ಬಿಟ್ಟು ಮಾಡ್ತಾ ಇರೋದು. ಎಲ್ಲ ಮಿನಿಮಮ್ ಅಂದರೂ ಎಲ್ಲ ಥರ ಬ್ಲೌಸ್ಗಳಿಗೂ ಸಹಿತ ಇಷ್ಟೇ. ಅಂದರೆ ಇದು ಮಾತ್ರ ಯಾವ ಅಳತೆನೇ ಇರೋಲ್ಲ. ಅಂದರೆ ಫ್ರಂಟ್ ಬಂದುಬಿಟ್ಟು ಕಮ್ಮಿ ಇರುತ್ತೆ, ಬ್ಯಾಕ್ ಬಂದುಬಿಟ್ಟು ಕಾಲು ಇಂಚು ಜಾಸ್ತಿ ಇರುತ್ತೆ. ಅಂದರೆ 1 ಇಂಚು ಮುಕ್ಕಾಲು ಇಂಚು, 1 ಇಂಚು ಬಂದುಬಿಟ್ಟು ಬ್ಯಾಕ್ ಬರುತ್ತೆ, ಮುಕ್ಕಾಲು ಇಂಚು ಬಂದುಬಿಟ್ಟು ಫ್ರಂಟ್ ಬರುತ್ತೆ. ಇವಾಗ ನಾನು ಕರು ಸ್ಕೇಲಲ್ಲಿ ನೋಡ್ತಾ ಇರ್ಬೋದು, ಅದೇ ರೌಂಡ್ ಥರ ಶೇಪಲ್ಲಿ ನಾನು ಇವಾಗ ಅಂದರೆ ಸ್ಕೇಲಲ್ಲಿ ಗೆರೆನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ರೌಂಡ್ ಶೇಪಲ್ಲಿ. ಅಕಸ್ಮಾತ್ ನಿಮಗೇನಾದರೂ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನೆಕ್ಸ್ಟ್ ಕೇಳಿಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಥರ ಇದರ ಥರನೇ ಇನ್ನೊಂದು ಸ್ವಲ್ಪ ಅರ್ಥ ಆಗೋ ಥರ ವೀಡಿಯೋನ ಮಾಡಿ ನಾನು ತಿಳಿಸ್ತೀನಿ. ಹಾಗೆ ನೋಡ್ತಿರ್ಬೋದು, ನಾನು ಇವಾಗ ಕರು ಶೇಪಲ್ಲಿ ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಕಂಕಳ ಭಾಗದಲ್ಲಿ ಇದು 6 ಇಂಚನ್ನ ನಾನು ಇಟ್ಕೊಂಡಿದ್ದೀನಲ್ಲ, ಆ ಭಾಗದಲ್ಲಿ ನಾನು ಈ ಥರ ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಂದರೆ 1/4 ಇಂಚು ಡೌನ್ ಬರಬೇಕಾದ್ರೆ ಇದು ಫ್ರಂಟ್ ಭಾಗ. ಇವಾಗ ನಾನು ಕರು ಶೇಪಲ್ಲಿ ಸ್ಕೇಲಲ್ಲಿ ಹಾಕಿ ತೋರಿಸ್ತಾ ಇರೋದು ಫ್ರಂಟ್ ಭಾಗ ನೋಡ್ತಾ ಇರ್ಬೋದು. ಅದೇ ರೀತಿ ನೀವು ಫಸ್ಟಿಗೆ ಒಂದು ಹೇಗೆ ಗೆರೆ ಹಾಕಿದ್ದೀರೋ ಅದೇ ರೀತಿ ಕರು ಸ್ಕೇಲಲ್ಲಿ ಇನ್ನೊಂದು ಅದೇ ರೀತಿಯೇ ಸ್ಕ್ವೇರ್ ಟೈಪಲ್ಲಿ ಅಂದರೆ ರೌಂಡ್ ಶೇಪಲ್ಲಿ ಒಂದು ಗೆರೆನ ಹಾಕ್ಕೊಳ್ಳಿ. ಫ್ರಂಟ್ ಒಂದು ಬ್ಯಾಕ್ ಒಂದು ನೋಡ್ತಾ ಇರ್ಬೋದು. ಹಾಗೆ ನಾನು ಆವಾಗಲೇ ಹೇಳಿದ ಥರ ನೀವು ಯೂಟ್ಯೂಬ್ ನೋಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡೋದು ಅಥವಾ ನೀವು ಆದಷ್ಟು ಹೊರಗಡೆ ಕಳಿಸಲ್ಲ, ಒಂದು ಕ್ಲಾಸಿಗೆ ಕಳಿಸಲ್ಲ, ನಮಗೆ ಹೊರಗಡೆ ಹೋಗಿ ಕಲಿಯೋದಕ್ಕಾಗಲ್ಲ ಅಂತಂದು, ಹಾಗೆ ನಮಗೂ ಆದಷ್ಟು ಅಂದರೆ ಬ್ಲೌಸ್ ಕಲಿಬೇಕು, ಮನೇಲಿದ್ದು ನಮ್ಮ ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡ್ಕೊಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಮಿಷಿನ್ ನಿಮ್ಮ ಹತ್ರ ಇದೆ ಅಂದರೆ ಸುಮ್ಮನೆ ಟೈಮ್ನ ಹಾಳು ಮಾಡಬೇಡಿ. ಆದಷ್ಟು ಯೂಟ್ಯೂಬಲ್ಲಿ ಎಲ್ಲ ಥರ ವೀಡಿಯೋನು ಸಿಗುತ್ತೆ, ನೀವು ಚೆಕ್ ಮಾಡಿ. ನೀವು ಆದಷ್ಟು ಅಯ್ಯೋ ಫಸ್ಟ್ ಬರಲ್ಲ ಕೆಟ್ಟೋಗುತ್ತೆ, 2 ಬರಲ್ಲ ಕೆಟ್ಟೋಗುತ್ತೆ, ಕೆಟ್ಟರೆ ಕೆಡುತ್ತೆ ಅಂತ ಅಂದ್ಬಿಟ್ಟು ನೀವು ಪದೇ ಅದನ್ನು ನೀವು ಸ್ಟಿಚ್ ಮಾಡ್ತಾ ಬಂದರೆ 1 ಕೆಡ್ಬೋದು 2 ಕೆಡ್ಬೋದು, ಆದರೆ 3ನೇ ಬ್ಲೌಸು ಸ್ವಲ್ಪನಾದರೂ ಸರಿ ಬಂದೇ ಬರುತ್ತೆ. ನೋಡ್ತಿರ್ಬೋದು ಇವಾಗ ಫ್ರಂಟ್ ಬಂದುಬಿಟ್ಟು ನಾನು ಕರೂಷಿಯಲ್ಲಿ ಸ್ವಲ್ಪ ಡೀಪ್ನ ತೊಗೊಂಬಿಟ್ಟು ಅಂದರೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಅದೇ ರೀತಿ ನಾನು ಸ್ವಲ್ಪ ಡೀಪ್ನ ತೊಗೊಂಬಿಟ್ಟು ಅದೇ ಗೆರೆ ತೊಗೊಂಡೋಗಿ ಕೂಡಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಇವಾಗ ನಾನು ಫ್ರಂಟನ್ನು ತೊಗೊಂಡಿರೋದು ಇದು ನೋಡಿ, ಸ್ವಲ್ಪ ಅಗ್ಗಲಕ್ಕೆ ಇಲ್ಲ ಅದೇ ಚೌಕಕ್ಕೆ ಬಂದುಬಿಟ್ಟು ಇಲ್ಲೇ ಫಿನಿಶಿಂಗ್ ಕೊಡ್ತೀನಿ ಅಂದರೆ ನಡೆಯುತ್ತೆ. ಸ್ವಲ್ಪ ಡೀಪ್ ಬೇಕು ಅಂದಾಗ ಈ ಥರ ನೋಡ್ತಾ ಇರೋ ಹಾಕಿರೋ ಗೆರೆಕ್ಕಿಂತ ಒಂದು 1/4 ಇಂಚ್ ಭಾಗ ಹೊರಗಡೆ ಹೋಗಿದೆ. ಆ ಥರ ಡೀಪಲ್ಲಿ ನಾವು ಬೇಕಾದರೆ ತೊಗೊಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ತಿಳಿಸ್ತೀನಿ. ಮಿನಿಮಮ್ ಕ್ರಾಸ್ ಬೆಲ್ಟ್ ಬಂದುಬಿಟ್ಟು ಅಂದರೆ ಫ್ರಂಟ್ ಫಸ್ಟ್ ಅಂದರೆ ಉಕ್ಸ್ ಪಟ್ಟಿ ತನಕ ಎಲ್ಲರಿಗೂ ಆಲ್ಮೋಸ್ಟ್ 4 ಇಂಚಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟಿಚಿಂಗಿಗೆ ಹೋಗಿರುತ್ತಲ್ಲ ಆ ಕಡೆ ಸೈಡು 3 ಇಂಚಸ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಅಳತೆನೂ ಇದೇ ರೀತಿ ಇರುತ್ತೆ, ಇದರಲ್ಲಿ ಏನು ಮಿಸ್ಟೇಕ್ ಇರೋಲ್ಲ. ನೀವು ತೊಗೊಂಡಿರೋ ಅಂದರೆ ಫ್ರಂಟ್ ಬ್ಯಾಕಲ್ಲಿ ಕೆಳಗಡೆ ಬಂದುಬಿಟ್ಟು ಕೆಳಗಡೆಯಿಂದ ಮೇಲೆ ಅಳತೆ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇದು ಬಂದುಬಿಟ್ಟು 4 ಇಂಚ್ ಇದೆ. ಇನ್ನು ಈ ಕಡೆ ಸೈಡ್ ಬಂದುಬಿಟ್ಟು ಸ್ಟಿಚಿಂಗಿಗೆ ಹೋಗೋ ಥರ ಅದು ಬಂದುಬಿಟ್ಟು ಉಕ್ಸ್ಪಟ್ಟಿ ಕಡೆ ಸೈಡು ಕ್ರಾಸ್ ಬೆಲ್ಟು, ಇನ್ನು ಈ ಕಡೆ ಸ್ಟಿಚಿಂಗ್ ಬಂದಿರುತ್ತಲ್ಲ ಆ ಕಡೆ ಸೈಡ್ ಬಂದುಬಿಟ್ಟು 3 ಇಂಚಸ್ ಬಂದಿರುತ್ತೆ. ಅದನ್ನು ಸ್ವಲ್ಪ ಒಂಥರ ಆಕಾರವಾಗಿ ಅದನ್ನು ನಾವು ಒಂದು ಗೆರೆನ ಹಾಕೊಬೇಕಾಗುತ್ತೆ. ನೋಡ್ತಿರ್ಬೋದು ಈ ಕಡೆ ಬಂದುಬಿಟ್ಟು 3 ಉಳಿಯುತ್ತೆ, ಉಕ್ಸ್ಪಟ್ಟಿ ಕಡೆ ಸೈಡ್ ಬಂದುಬಿಟ್ಟು 4 ಇಂಚಸ್, 1 ಇಂಚಸ್ ಈ ಕಡೆ ಕಮ್ಮಿ ಆಗುತ್ತೆ ಅಷ್ಟೇ. ಇನ್ನು ಸರಿ ಹಿಡ್ಕೊಂಡ್ರು ಸಹಿತ ಮಧ್ಯೆ ಕರು ಟೈಪಲ್ಲಿ ಅಂದರೆ ಸ್ವಲ್ಪ ಚೌಕ ಟೈಪಲ್ಲಿ ನಾವು ಒಂದು ಗೆರೆನ ಹಾಕೊಂಡ್ರು ಸಹಿತ ಬರುತ್ತೆ. ನೋಡ್ತಿರ್ಬೋದು ಇವಾಗ ಒಂದು ತೋರಿಸ್ತೀನಿ, ಆ ಥರ ಗೆರೆ ಹಾಕೊಂಡ್ರು ಸಹಿತ ಬ್ಲೌಸನ್ನು ಬರುತ್ತೆ. ಇಲ್ಲ ಸ್ಕೇಲಲ್ಲಿ ಸ್ಟ್ರೈಟ್ ಒಂದು ಗೆರೆ ಹಾಕೊಂಡ್ರು ಸಹಿತ ನಡೆಯುತ್ತೆ, ಏನು ಪ್ರಾಬ್ಲಮ್ ಇರಲ್ಲ ಆಯಿತಾ. ನೋಡ್ತಿರ್ಬೋದು ನಾನು ಇವಾಗ ಒಂದು ಅಳತೆ ಅಂದರೆ ನಾನು ಇವಾಗ ಒಂದು ಆಲ್ಮೋಸ್ಟು ಯೂಟ್ಯೂಬಲ್ಲೂ ಸಹ ಕೆಲವೊಂದನ್ನು ನೋಡಿ ಕಲ್ತಿರೋದು ಇದೆ. ಹಾಗೆ ನಾನು ಆದಷ್ಟು ಕ್ಲಾಸಿಗೂ ಸಹಿತ ಹೋಗಿ ಕಲ್ತಿದ್ದೀನಿ, ಆವಾಗ ನಮಗೆ ಅವಶ್ಯಕತೆ ಸಿಕ್ತು, ಹೊರಗಡೆ ಹೋಗಿ ಸಹಿತ ಕಲ್ತಿದ್ದೀನಿ. ಹಾಗೆ ನಿಮಗೇನಾದರೂ ಹೊರಗಡೆ ಹೋಗೋಕ್ಕಾಗಲ್ಲ ಕಲಿಯೋದಕ್ಕಾಗಲ್ಲ ಅಂದಾಗ ಆದಷ್ಟು ವೀಡಿಯೋ ನೋಡಿ ಕಲೀರಿ ಆಯಿತಾ. ಏನೇ ಒಂದು ಡೌಟ್ ಇದ್ರೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ರಿಪ್ಲೈನಾದರೂ ಮಾಡ್ತೀನಿ, ಇಲ್ವಾ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೇನು ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿ, ಎಲ್ಲದನ್ನು ಸಹಿತ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಇವಾಗ ಫ್ರಂಟ್ ಬ್ಯಾಕು ಇಷ್ಟೇ ಕ್ಲೋಸ್, ಇದನ್ನು ನಾವು ಕಟ್ ಮಾಡಬೇಕಾದ್ರೂ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಭುಜ ಎಷ್ಟು ಬಂದಿದೆ, ಕಂಕಳು ಎಷ್ಟು ಬಂದಿದೆ ಅಂತ ಎಲ್ಲದನ್ನು ಸಹಿತ ವಿವರವಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ನ ಸಹಿತ ನಾನು ಇವಾಗ ತೋರಿಸ್ತೀನಿ. ಇದನ್ನು ಕಟ್ ಮಾಡಿಲ್ಲ, ಹಾಗೆ ಫೋಲ್ಡ್ ಮಾಡಿಬಿಟ್ಟು ನೋಡೋಣ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಅಷ್ಟು ಒಂದೇ ಸರಿ ಬೇಕಾದರೆ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಬಂದುಬಿಟ್ಟು ಬ್ಯಾಕ್ ಎಷ್ಟು ಉದ್ದ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಮಿನಿಮಮ್ ಅಂದರು ಈಗ ಅವರು ಡೀಪ್ ಎಷ್ಟಿರುತ್ತೆ, 1 ಇಂಚು ಜಾಸ್ತಿ ಇಡು ಅಂದರೆ ನೀವು 1 ಇಂಚನ್ನು ಜಾಸ್ತಿ ಇಡಬೇಕಾಗುತ್ತೆ, ಅಥವಾ ಅದು ಹೇಗಿದೆ ಅಷ್ಟೇ ಇಡಿ ಅಂದಾಗ ಅದು 10 ಇದ್ದರೆ ಅರ್ಧ ಇಂಚು ಮಾರ್ಜಿನಿಗೆ ಅಂದರೆ ಸ್ಟಿಚಿಂಗಿಗೆ ಹೋಗುತ್ತೆ, ಅರ್ಧ ಇಂಚು ಸೇರಿಸ್ಕೊಂಡ್ಬಿಟ್ಟು 10 ಇದ್ದರೆ 10.5 ಅಂತನ ಸೇರಿಸಿ ಇಡಿ, ಇಲ್ಲ 9 ಇದ್ದರೆ 9.5 ಇಡಿ. ಇದು ಬಂದುಬಿಟ್ಟು ಒಂದು 11 ಇಂಚು ಡೀಪೇ ಇದೆ, ಅದಕ್ಕೋಸ್ಕರ ನಾನು 11.5ನ ತೊಗೊತಾ ಇದ್ದೀನಿ. ಅಂದರೆ ತುಂಬ ಲೆಂತ್ ಇದೆ, ಹಾಗೆ ಡೀಪು ಸ್ವಲ್ಪ ಜಾಸ್ತಿ ಇದೆ ನನ್ನ ಬ್ಲೌಸಲ್ಲಿ. ಇನ್ನು ಕೆಳಗಡೆ ಕೆಲವೊಬ್ರದ್ದು
ಕೆಳಗಡೆನೂ ಸಹಿತ ಇದು ಎಷ್ಟು ಮಿಕ್ಕಿದೆ ಅಂತಲೂ ಸಹಿತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮಿನಿಮಮ್ ಬಂದುಬಿಟ್ಟು 4 ಇಂಚಿದೆ. ಅದನ್ನು ಒಂದು ಸಲ ಟೆಸ್ಟ್ ಮಾಡ್ಕೊಂಬಿಟ್ಟು ನಾವು ಕರೆಕ್ಟಾಗಿ ಅಳತೆ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ರಿ. ನಾನು ಮಿನಿಮಮ್ ಈಗ 11.5 ಹೇಳಿದೆ. ನೆಕ್ಸ್ಟ್ ಬಂದುಬಿಟ್ಟು ಬಟ್ಟೆ ಇನ್ನು ಎಷ್ಟು ಮಿಕ್ಕಿದೆ ಅಂದರೆ 4 ಇಂಚು ಬಟ್ಟೆನ ಮಿಕ್ಕಿರಬೇಕು. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇವಾಗ 11.5 ಅಂದರೆ 4.5 ಉಳಿದಿದೆ. 11 ಇಂಚು ಡೀಪಿಗಿಟ್ಟು ಇನ್ನು 4 ಇಂಚು ಕೆಳಗಡೆ ಬಟ್ಟೆ ಮಿಕ್ಕಿದೆ. ಬಂದುಬಿಟ್ಟು ಭುಜ ಎಷ್ಟಿದೆ ಅಂತ ಆವಾಗಲೇ ತೋರಿಸಿದ್ದೀನಿ. ಅಂದರೆ 2.5 ಭುಜ ಉಳಿದಿದೆ. ಕೆಳಗಡೆ ಬಂದುಬಿಟ್ಟು 3 ತಪ್ಪಿದರೆ 3.5 ಸಹಿತ ನಮಗೆ ಡೀಪ್ ಜಾಸ್ತಿ ಬೇಕು ಅಂದ್ರೂ ಸಹಿತ 3.5 ಸಹಿತ ಇಟ್ಕೊಂಡ್ಬಿಟ್ಟು ನೀವು ಸ್ಟಿಚ್ಚನ್ನು ಅಂದರೆ ಒಂದು ಗೆರೆನ ಹಾಕ್ಕೊಳ್ಳಿ. ಅದನ್ನು ಬಂದುಬಿಟ್ಟು ಕರು ಶೇಪಲ್ಲಿ ಅದನ್ನು ರೌಂಡ್ ಇಲ್ಲ ಚೌಕ ಬೇಕು ಅಂದ್ರೂ ಸಹಿತ. ಇವಾಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಮೇಲೆ ಭುಜ ಇದು ಭುಜ ಈ ಕಡೆ ಉಳಿದಿರೋ ಭಾಗ, ಈ ಕಡೆ ಬಂದುಬಿಟ್ಟು 3 ಇಂಚಿದೆ, ಈ ಕಡೆ ಬಂದುಬಿಟ್ಟು 2.5 ಇದೆ. ಕೆಳಗಡೆ ಸ್ವಲ್ಪ ಡೀಪ್ ಬೇಕು ಅನ್ನೋದ್ರಿಂದ ನಾನು 3.5 ಸಹಿತ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಶೇಪ್ ಈ ಥರ ಕ್ರಾಸಾಗಿ ಬಂದಿದೆ. ಯಾಕೆಂದರೆ ಕೆಳಗಡೆ ನಾನು ಅಂದರೆ 3.5 ಇಟ್ಕೊಂಡಿರೋದ್ರಿಂದ ಫಸ್ಟು ಫ್ರಂಟನ್ನು ಕಟ್ ಮಾಡಿಬಿಟ್ಟೆ ತೋರಿಸ್ತೀನಿ. ಒಂದು ನಿಮಿಷ. ಇದು ಕಟ್ ಮಾಡಿದರೆ ಕೆಳಗಡೆ ಹಿಂಭಾಗ ಅದು ಅಂದರೆ ಅದನ್ನು ಹೇಗೆ ಕಟ್ ಮಾಡೋದು ಹಾಗೆ ಹೇಗೆ ಗೆರೆ ಹಾಕೊಳ್ಳೋದು ಅನ್ನೋ ಸ್ವಲ್ಪ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಬಂದುಬಿಟ್ಟು ಫಸ್ಟು ಕಂಕಳನ್ನ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಅಂದರೆ ಫಸ್ಟಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀವಿ ಗೊತ್ತಾ, ಅಂದರೆ 1 ಇಂಚಿಗೆ ಅದನ್ನು ನಾನು 4 ಫೋಲ್ಡಿಂಗ್ನು ಸಹಿತ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಕಟ್ ಮಾಡೋದು ಬಂದುಬಿಟ್ಟು ಅಂದರೆ ಆ 1/4 ಇಂಚ್ ಕಮ್ಮಿನ ಮಾರ್ಕ್ ಮಾಡಿದ್ವಲ್ಲ, ಅಂದರೆ 3/4 ಇಂಚಿಗೆ ಅವಾಗ 2 ಬಟ್ಟೆನ ಮಾತ್ರ ಎತ್ಕೊಂಡ್ಬಿಟ್ಟು ಮೇಲ್ಗಡೆ ಫ್ರಂಟ್ ಅಂದರೆ 2 ಬಟ್ಟೆ ಮಾತ್ರ ಎತ್ಕೊಂಡ್ಬಿಟ್ಟು 1/4 ಇಂಚ್ ಬಟ್ಟೆನ ಕಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಚೆನ್ನಾಗೇ ಬರುತ್ತೆ ಬ್ಲೌಸು. ಸ್ವಲ್ಪನೇ ಕಟ್ ಮಾಡಿ, ತುಂಬ ಕಟ್ ಮಾಡಿದ್ರೆ ಮತ್ತೆ ಅಲ್ಲಿ ಹಿಡಿಯೋ ಥರ ಆಗುತ್ತೆ. ಅದಕ್ಕೋಸ್ಕರ 1/4 ಇಂಚಸ್ ಮಾತ್ರ ನೀವು ವೇಸ್ಟೇಜ್ ತೆಗಿಬೇಕಾಗುತ್ತೆ ಫ್ರಂಟಿಗೆ. ಇನ್ನು ಬ್ಯಾಕಿಗೆ ಹಾಗೆ ನಾನು ಫಸ್ಟಿಗೆ ಅಳತೆ ತೋರಿಸಿದ್ನಲ್ಲ ಅದೇ ರೀತಿ ಕಟ್ ಮಾಡಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿ ಬಟ್ಟೆ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟು ಹಾಗೆ ಭುಜ ಅದನ್ನೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಇವಾಗ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ 2 ಭಾಗ ಅಂದರೆ ಮೇಲ್ಗಡೆ ಒಂದು ಫೋಲ್ಡಿಂಗ್ ಬಂದಿರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಬ್ಯಾಕ್ ಹಾಗೆ ಬಿಟ್ಟಿದ್ದೀನಿ. ಮೇಲ್ಗಡೆ ಮಾತ್ರ ಅಂದರೆ 2 ಫೋಲ್ಡಿಂಗ್ ಇರುತ್ತಲ್ಲ ಅದರಲ್ಲಿ 1 ಫೋಲ್ಡಿಂಗ್ನ ಮಾತ್ರ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ. ಕ್ರಾಸ್ ಬೆಲ್ಟ್ ಕಟ್ ಮಾಡಾಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ಯಾವಾಗಲೇ ಅಂದರೆ ಒಂದು ಗೆರೆನ ಹಾಕ್ಕೊಂಡಿದ್ರಲ್ಲ ಅದೇ ಗೆರೆ ಮೇಲೆ ಸಹಿತ ಕಟ್ ಮಾಡ್ತಾ ಬನ್ನಿ. ನಾನು ಇವಾಗ ಆ ಗೆರೆ ಮೇಲೆ ಸಹಿತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಲೈನಿಂಗ್ ಕ್ಲಾತ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ತುಂಬ ಸ್ಮೂತ್ ಇದೆ. ಬಟ್ಟೆ ಜಾರುತ್ತೆ ಅಂದಾಗ ನೀವು ಪಿನ್ಗಳನ್ನ ಹಾಕೊಂಡ್ಬಿಟ್ಟು ಸಹಿತ ಕಟ್ ಮಾಡಬೇಕಾಗುತ್ತೆ. ಇಲ್ಲ ನೈಸಾಗಿರೋದಾದರೆ ಜಾರ್ಕೊಳ್ಳೋಕೆ ಶುರುವಾಗುತ್ತೆ. ಆದಷ್ಟು ಅಂದರೆ ಕಾಟನ್ ಬಟ್ಟೆನ ಹಾಕಿಬಿಟ್ಟು ಅಂದರೆ ಕಾಟನ್ ದೊಡ್ಡಪನ ನಾನು ಬಟ್ಟೆ ಹಾಕಿರೋದು 80 ಸೆಂಟಿಮೀಟ್ರ್ ತೊಗೊಂಡ್ಬಿಟ್ಟು ಇದರಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಬಂದುಬಿಟ್ಟು ಇವಾಗ ನೋಡ್ತಿರ್ಬೋದು. ನಾನು ಫ್ರಂಟ್ನ ಕಟ್ ಮಾಡಿದೆ ಅಂದರೆ ನಾನು ಆವಾಗಲೇ ಸ್ಕೇಲಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ನಲ್ಲ ಅದು ಆವಾಗಲೇ ಹೇಳಿ ಥರ ಇದು 2.5 ಇದೆ. ಇನ್ನು ಈ ಕಡೆದು 3 ಇಂಚಿದೆ. ಅಂದರೆ ಭುಜ ಬಂದುಬಿಟ್ಟು ಈ ಕಡೆದು 3 ಇಂಚಿದೆ. ನೋಡ್ತಾ ಇರ್ಬೋದು. ಇವಾಗ ಫ್ರಂಟ್ ಆಲ್ಮೋಸ್ಟ್ ಕಟ್ ಮಾಡಿದೆ. ನೋಡ್ತಾ ಇರ್ಬೋದು ಭುಜನೂ ಸಹಿತ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಕಟ್ ಮಾಡ್ತಾ ಇರೋದು ಬಂದುಬಿಟ್ಟು 3 ಇಂಚಿದೆ. ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕೇಳಿ ಆಯಿತಾ. ಇವಾಗ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಆವಾಗಲೇ ನಾನು ಸ್ಕೇಲಲ್ಲಿ ಗೆರೆ ಹಾಕಿ ತೋರಿಸಿದ್ನಲ್ಲ ಅದೇ ರೀತಿ ಫ್ರಂಟ್ ಬಂದುಬಿಟ್ಟು ಅಂದರೆ ಬ್ಯಾಕ್ ಬಂದುಬಿಟ್ಟು ನೋಡ್ತಾ ಇರ್ಬೋದು. ಉದ್ದ ಫಸ್ಟ್ನ ತೊಗೊತಿದ್ದೀನಿ. 11 ಇಂಚು ನನಗೆ ಡೀಪ್ ಬೇಕಾಗಿದೆ. ಅದಕ್ಕೆ 11 ಇಂಚಿಗೆ ನಾನೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಟಿಚಿಂಗಿಗೆ ಅರ್ಧ ಇಂಚು ಸೇರಿಸ್ಬಿಟ್ಟು 11.5 ಆಗುತ್ತೆ. 11.5 ಇಲ್ಲಿ ಮೇಲೆ ಹೇಳ್ದಂಗೆ ಆವಾಗಲೇ 5.5 ಇದೆ. 5.5ಲ್ಲಿ 3 ಇಂಚು ಭುಜಕ್ಕೆ ಬಿಟ್ರೂ 2.5 ಮಿಕ್ಕುತ್ತೆ. ನೋಡ್ತಾ ಇರ್ಬೋದು 2.5 ಇಲ್ಲಿ ಮಿಕ್ಕುತ್ತೆ. ನಾನು ಇಲ್ಲಿ ಡೀಪ್ ಜಾಸ್ತಿ ಬೇಕಾಗಿರೋದ್ರಿಂದ 3.5ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಅಕಸ್ಮಾತು ಅಲ್ಲಿ ಕೆಳಗಡೆ 2.5 ಇದೆ ಅಂದರೆ ಇಲ್ಲಿ ಮಾಮೂಲಿ 3 ತೊಗೊಂಡ್ರೆ ನಡೀತು. ಸ್ವಲ್ಪ ನಮಗೆ ಇನ್ನೂ ಡೀಪ್ ಜಾಸ್ತಿ ಬೇಕು ಅಂದಾಗ ನಾನು 3.5ನ ತೊಗೊಂಡಿದ್ದೀನಿ. ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಅಲ್ಲಿ ಬಂದುಬಿಟ್ಟು 2.5, ಕೆಳಗಡೆ ಬಂದುಬಿಟ್ಟು 3 ಇಂಚು ಅಂದರೆ ತೊಗೊಂಡ್ರೆ ನಡೀತೆ. ಅಕಸ್ಮಾತ್ ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರೆ 3.5 ಲಾಸ್ಟ್ ತೊಗೊಳ್ಳಿ. ನೋಡ್ತಾ ಇರ್ಬೋದು. ಇನ್ನು ಸ್ಕೇಲ್ ತೊಗೊಂಡ್ಬಿಟ್ಟು ಅಂದರೆ ಅದು ರೌಂಡ್ ಶೇಪಲ್ಲಿ ನೋಡ್ತಾ ಇರ್ಬೋದು. ಇವಾಗ ಸ್ಕೇಲಲ್ಲಿ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಹಾಕ್ಕೊಂಡಿರೋ ಅಂದರೆ ಅಳತೆ ತೊಗೊಂಡಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ಫಸ್ಟು ಸ್ಕೇಲಲ್ಲಿ ಅಳತೆನ ತೊಗೊತಾ ಇದ್ದೀನಿ. ಹಾಗೆ ಫಸ್ಟ್ ಅಳತೆನ ತೊಗೊಂಡ್ಬಿಟ್ಟು ನಾವು ಬೇಕಾದರೆ ರೌಂಡ್ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಕೊಬೋದು. ಕೆಳಗಡೆ ಬಟ್ಟೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಆವಾಗಲೇ ಹೇಳಿದ್ದೀನಿ. ಬಟ್ಟೆ ಅವರು ಹೇಳಿರೋ ಬಟ್ಟೆ ಡೀಪ್ಗೂ ಹಾಗೆ ಕೆಳಗಡೆ ಬಟ್ಟೆ ಎಷ್ಟು ಮಿಕ್ಕುತ್ತೆ ಅನ್ನೋದು ಸಹಿತ ಚೆಕ್ ಮಾಡ್ಕೊಂಬಿಟ್ಟು ಇವಾಗ ನಾನು ತೋರಿಸೋ ರೀತಿ ಅಂದರೆ ಈ ಥರ ರೌಂಡ್ ಶೇಪಲ್ಲಿ ಬರಬೇಕು. ಹಾಗೆ ಕೆಲವರು ರೌಂಡ್ ಬೇಡ ಚೌಕ ಅಂದರೆ ನಾನು ಇವಾಗ ಹೇಗೆ ಅದನ್ನು ಅಂದರೆ ಸ್ಕೇಲಲ್ಲಿ ಗೆರೆ ಹಾಕಿದ್ದೀನಿ ಹಾಗೆ ರೀತಿ ಕಟ್ ಮಾಡಿದ್ರೆ ಚೌಕ ಆಗುತ್ತೆ. ಅಕಸ್ಮಾತ್ ಚೌಕ ಬೇಡ ರೌಂಡ್ ಶೇಪಲ್ಲಿ ಎಂದಾಗ ಆ ಸ್ಕೇಲ್ನ ಬಳಸ್ಕೊಂಡ್ಬಿಟ್ಟು ನಾವು ರೌಂಡ್ ಶೇಪಲ್ಲಿ ನಾವೊಂದು ಗೆರೆನ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಡಿಸೈನು ನೀವು ಏನಾದರೂ ಮಾಡಬೇಕು ಅಂದರೆ ಇಲ್ಲೆಯ ಡಿಸೈನ್ ಬೇಕು ಅಂದರೆ ಡಿಸೈನ್ವಾಗಿ ಕಟ್ ಮಾಡ್ಕೊಬೋದು. ಡಿಸೈನ್ ಏನು ಬೇಡ ಅಂದರೆ ರೌಂಡ್ ಶೇಪ್ ಅಂದರೆ ರೌಂಡ್ ಶೇಪು ಅಥವಾ ಚೌಕ ಬೇಕು ಅಂದರೆ ಚೌಕವಾಗಿ ಕಟ್ ಮಾಡ್ಕೊಬೋದು. ಇವಾಗ ನಾನು ಈ ಸ್ಕೇಲ್ನ ಬಳಸ್ಕೊಂಡ್ಬಿಟ್ಟು ಅಂದರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಬರಬೇಕು. ಹಿಂದ್ಗಡೆ ನಮಗೆ ಡೀಪು ಅಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು. ತುಂಬ ಡೀಪು ಬೇಕು ಅಂತ ಕೇಳಿದಾಗ ನಾವು ಏನು ಮಾಡಬೇಕು, ಇಲ್ಲೇ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಕೇಲ್ನ ಈ ಥರ ಇಟ್ಕೊಂಡ್ಬಿಟ್ಟು ಅಂದರೆ ಸ್ವಲ್ಪ ಡೀಪ್ ಬರೋ ರೇಂಜಲ್ಲಿ ಅಂದರೆ ಅದು ಹಿಂಗೆ ಸ್ಕ್ರೋಯರ್ ಟೈಪಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಡೀಪ್
ಬರೋ ರೇಂಜಲ್ಲಿ ಇಟ್ಕೊಂಡು ನಾವಲ್ಲಿ ಅಂದರೆ ಮುಂಚೆನೇ ಒಂದು ಅಳತೆನ ತೊಗೊಂಡಿದ್ವಲ್ಲ, ಅಂದರೆ ಸ್ಕೇಲಲ್ಲಿ ಗೆರೆ ಹಾಕಿದ್ದೀನ ಅಲ್ಲಿ ತಂದು ನಿಲ್ಲಿಸಿ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರಬ್ಬಿಗೆ ಅದು ಕಾಣಿಸ್ತಾನೆ ಇಲ್ಲ, ಇನ್ನೂ ಸ್ವಲ್ಪ ರಬ್ಬಿಗೆ ಸಹಿತ ನಾನು ಹಾಕಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇವಾಗ ನಾನು ಆ ಗೆರೆಗೆ ತಂದು ಕೂಡಿಸಿದೆ ಗೊತ್ತಾ, ಆ ಕೂಡಿಸಿರೋ ಗೆರೆಯಿಂದ ಮೇಲಕ್ಕೆ ಒಂದು ಸ್ಕೇಲಲ್ಲಿ ಬೇಕಾದರೆ ಗೆರೆ ಹಾಕ್ಕೊಳ್ಳಿ. ಆ ಸ್ಕೇಲಲ್ಲಿ ಅಳತೆ ತೊಗೊಂಡಿದ್ದೆ ಗೊತ್ತಾ, ಆ ಸ್ಕೇಲಿಂದ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಅಂದರೆ ನಿಮಿಷ ಅದನ್ನು ಸ್ವಲ್ಪ ರಬ್ಬಾಗಿ ಬರೆದು ತೋರಿಸ್ತೀನಿ. ಅದು ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ, ಡೀಪ್ ಎಷ್ಟು ಅಗಲ ಬಂದಿದೆ ಅಂತ. ನಾವು ಹಾಕ್ಕೊಂಡಿರೋ ಮಾರ್ಗಕ್ಕಿಂತ ಅರ್ಧ ಇಂಚು ಹೊರಗಡೆ ಬಂದಿದೆ. ಆ ಥರ ಡೀಪ್ ಜಾಸ್ತಿ ಬೇಕು ಅಂತ ಇಲ್ಲ, ಜಾಸ್ತಿ ಡೀಪ್ ಬೇಡ ಅಂದರೆ ನಾನು ಆವಾಗಲೇ ಹೇಳಿದ ರೀತಿ ಆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅದ್ರ ಒಳಗಡೆ ಬೇಕಾದ್ರೂ ಸಹಿತ ಈ ಸ್ಕೇಲ್ನ ಬಳಸ್ಕೊಂಡ್ಬಿಟ್ಟು ನೀವು ಡೀಪ್ನ ತಕ್ಕೊಬೋದು. ಅಂದರೆ ಅದ್ರ ಸ್ಕೇಲ್ ಒಳಗಡೆ ಸಹಿತ ಡೀಪ್ನ ತಕ್ಕೊಂಡ್ರೆ ಸ್ಟ್ರೈಟಾಗಿ ಬರುತ್ತೆ. ನಾನು ಸ್ವಲ್ಪ ಡೀಪ್ ಜಾಸ್ತಿ ಬೇಕಾಗಿರೋದ್ರಿಂದ ನೋಡ್ತಾ ಇರ್ಬೋದು, ಈ ಥರ ಆ ಸ್ಕೇಲ್ನ ಬಳಸ್ಕೊಂಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ತಕ್ಕೊಂಬಿಟ್ಟು ನೆಕ್ಸ್ಟ್ ಅದೇ ಸ್ಟಿಚಿಂಗಿಗೆ ಮೇಲೆ ಭುಜಕ್ಕೆ ತಂದುಬಿಟ್ಟು ಒಂದು ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಒಂದು ಗೆರೆನ ಎಳ್ಕೊತಾ ಇದ್ದೀನಿ ಒಂದು ಸ್ಕೇಲಲ್ಲಿ. ನೋಡ್ತಾ ಇರ್ಬೋದು, ಇಷ್ಟು ಈಸಿಯಾಗಿ ಒಂದು ಬ್ಲೌಸ್ ಅಳತೆನ ತೊಗೊಂಬಿಟ್ಟು ಸ್ಟಿಚಿಂಗ್ ಅಂದರೆ ಕಟಿಂಗ್ನ ಮಾಡ್ಕೊಬೋದು ಅಂತ ತಿಳಿಸಿದ್ದೀನಿ. ಇದನ್ನು ಬಂದುಬಿಟ್ಟು ನಾವು ಬಳಸಿರೋ ಅಂದರೆ ನಾವು ಲೈನಿಂಗ್ ಕ್ಲಾತ್ ತೊಗೊಂಡಿರೋದು ಇದು. ಹಾಗೆ ನಾವು ಮೇಲೆ ಬಟ್ಟೆ ಯಾವುದು ಸೀರೆನೋ ಅಥವಾ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಅಳತೆ ಇದು ಹಾಕ್ಬಿಟ್ಟು ಹೊಲಿತೀವಿ ಅಂದಾಗ ಲೈನಿಂಗ್ನ ಮೇಲೆ ಇಟ್ಬಿಟ್ಟು ಹೇಗೆ ಅದನ್ನು ಹೊಲೆಯೋದು ಅನ್ನೋದು ಸಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಹಾಕಿರೋ ಗೆರೆ ಮೇಲೆ ನಾನು ಕ್ಲೀನಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರಿ, ಡೀಪ್ ಬೇಕಾದಷ್ಟು ನೀವು ಇಟ್ಕೊಬೋದು. ಇಲ್ಲೇ ನೀವು ಡೀಪ್ನ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಇಟ್ಕೊಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಇಟ್ಕೊಬೋದು. ನಾನು ಹಾಕಿರೋ ಗೆರೆಗೆ ಹಾಕಿದ ಮೇಲೆ ಆ ಗೆರೆ ಮೇಲೆ ಕ್ಲೀನಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಷ್ಟು ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕಟಿಂಗ್ ಮಾಡ್ಸೋಕೆ ಹೋದರೆ ಒಂದು ಸ್ವಲ್ಪ ನೋಡಿ ಕಟ್ಟಿಂಗ್ನ ಮಾಡ್ಕೊಡ್ರಿ. ಆ ಕಡೆ ಈ ಕಡೆ ಆಯಿತು ಅಂದಾಗ ಮತ್ತೆ ಅದು ಬ್ಲೌಸು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ನಾನು ಬಂದು ಭುಜಕ್ಕೆ ಕೂಡಿಸಿರೋದ್ರಿಂದ ಕೆಳಗಡೆ ಮಾತ್ರ ಡೀಪ್ ಅಗಲ ಬರಬೇಕು, ಮೇಲೆ ಭುಜಕ್ಕೆ ಮಾತ್ರ ಅದೇ ರೀತಿ ಕೂರಬೇಕು ಅಂದಾಗ ಈ ಶೇಪಲ್ಲಿ ನಾವು ಬ್ಲೌಸ್ನ ಕಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಸ್ಟಿಚ್ ಅಳತೆನ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕಾಗ್ತಾ ಇರುತ್ತೆ. ನೋಡ್ಕೊಳ್ಳಿ, ಈ ಥರ ಬಂದಿದೆ. ಓಪನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಅದು ತುಂಬಾ ಅಂದರೆ ರೌಂಡ್ ಶೇಪಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಕಾರಣಕ್ಕೆ ನೋಡ್ತಾ ಇರ್ಬೋದು ಎಷ್ಟು ರೌಂಡ್ ಶೇಪಲ್ಲಿ ಬಂದಿದೆ ಅಂತ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಆಲ್ಮೋಸ್ಟು ಇದೇ ರೌಂಡ್ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಚೌಕ ಅಂದರೆ ಚೌಕ ಕಟ್ ಮಾಡ್ಬೋದು, ರೌಂಡ್ ಶೇಪ್ ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಬೋದು. ಇನ್ನು ಫ್ರಂಟು ಬ್ಯಾಕು ಎರಡೂ ಒಂದು ಸಲ ತೋರಿಸ್ತೀನಿ. ಇದನ್ನು ಇಟ್ಟುಬಿಟ್ಟು ಸ್ಟಿಚ್ ಮಾಡೋದು ಹೇಗೆ, ಅದಕ್ಕೆ ಅಂದರೆ ನಾವು ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂದಾಗ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು, ಹಾಗೆ ಅದನ್ನು ಹೇಗೆಲ್ಲ ಅಂದರೆ ಒಂದು ಪಿನ್ಗಳೆಲ್ಲ ಹಾಕಿಬಿಟ್ಟು ಸೀರೆ ಅಂದರೆ ಕ್ಲಾತ್ ಮೇಲೆ ಹೇಗೆ ಇಟ್ಟು ಅದನ್ನು ಸ್ಟಿಚ್ ಮಾಡೋದನ್ನ ಒಂದು ಸ್ವಲ್ಪ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಯಿತು ಅಥವಾ ನಿಮಗೇನಾದರೂ ಇದರಿಂದ ಅರ್ಥ ಆಯಿತು ಅನ್ನೋದಾದರೆ ನೀವು ಏನಾದರೂ ಕಮೆಂಟ್ ಸಹಿತ ಮೂಲಕ ತಿಳಿಸಿ. ಅರ್ಥ ಆಯಿತು ಅಂದರೆ ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ, ಅಕಸ್ಮಾತ್ ನಿಮಗೆ ಏನಾದರೂ ಒಂದು ಸ್ಪಾಟ್ಸ್ ಅಂದರೆ ಯಾವ ಅಳತೆ ನಿಮಗೆ ಗೊತ್ತಾಗಲಿಲ್ಲ ನಾನು ತೊಗೊಂಡಿರೋದು, ನಾನು ಹೇಳಿರೋದು ನಿಮಗೆ ಯಾವ ಭಾಗ ಅರ್ಥ ಆಗಿಲ್ಲ ಅಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ಭಾಗನ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೂ ತಿಳಿಸ್ತೇನೆ. ನೋಡ್ತಾ ಇರ್ಬೋದು, ಇದು ಫ್ರಂಟು. ನೋಡ್ತಾ ಇರ್ಬೋದು, ಕೆಳಗಡೆ ಕ್ರಾಸ್ ಬೆಲ್ಟು, ಹಾಗೆ ಫ್ರಂಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದ್ರಲ್ಲೂ ಸಹಿತ ಮಿಸ್ಟೇಕ್ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇಟ್ಟುಬಿಟ್ಟು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಸ್ಲೀವ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಸಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.